Jai Shri Gurudev. My name is Naushar Gowda. I am studying in second standard C section. ಕತೆ ಶ್ರವಣಕುಮಾರ. ಬಹಳ ಹಿಂದೆ ತ್ರೇತಾಯುಗದಲ್ಲಿ ಶ್ರವಣಕುಮಾರ ಎಂಬ ಯುವಕನಿದ್ದ. ಅವನಿಗೆ ತಂದೆ ತಾಯಿ ಹುಟ್ಟು ಕುರುಡರಾಗಿ ಇದ್ದರು. ಅವರಿಗೆ ತೀರ್ಥಯಾತ್ರೆಗೆ ಹೋಗಬೇಕೆಂದು ಆಸೆ ಇತ್ತು. ಬಡತನದ ಕಾರಣ ತೀರ್ಥಯಾತ್ರೆಗೆ ಹೋಗಲು ಆಗುತ್ತಿರಲಿಲ್ಲ. ಶ್ರವಣಕುಮಾರ ಒಂದು ಉಪಾಯ ಮಾಡಿ ಎರಡು ಬುಟ್ಟಿ ಹಾಗೂ ಒಂದು ಉದ್ದವಾದ ಕೋಲು ಸಹಾಯದಿಂದ ತಕ್ಕಡಿ ರೀತಿ ಮಾಡಿದನು. ಒಂದು ಕಡೆ ತಾಯಿ ಒಂದು ಕಡೆ ತಂದೆಯನ್ನು ಕೂರಿಸಿಕೊಂಡು ತೀರ್ಥಯಾತ್ರೆಗೆ ಹೊರಟನು. ದಾರಿಯಲ್ಲಿ ಶ್ರವಣಕುಮಾರನ ತಂದೆ ತಾಯಿಗೆ ಬಾಯಾರಿಕೆ ಆಗುತ್ತದೆ. ಶ್ರವಣಕುಮಾರನ ತಂದೆ ತಾಯಿಯನ್ನು ಅಲ್ಲೇ ಕೂರಿಸಿ ನೀರು ತೆಗೆದುಕೊಳ್ಳಲಿಕ್ಕೆ ಹೊರಡುತ್ತಾನೆ. ಕೊಳದಲ್ಲಿ ನೀರು ತೆಗೆದುಕೊಳ್ಳುವಾಗ ಬೇಟೆಗಾಗಿ ಬಂದಿರುವ ದಶರಥ ಮಹಾರಾಜ ಜಿಂಕೆಯನ್ನು ತಿಳಿದು ಬಾಣ ಬಿಡುತ್ತಾನೆ. ಅದು ಹೋಗಿ ಶ್ರವಣಕುಮಾರನಿಗೆ ಚುಚ್ಚಿಕೊಳ್ಳುತ್ತದೆ. ಶ್ರವಣಕುಮಾರ ಅಮ್ಮ ಎಂದು ಜೋರಾಗಿ ಕಿರಿಚಿಕೊಳ್ಳುತ್ತಾನೆ. ದಶರಥ ಮಹಾರಾಜ ಓಡಿ ಬಂದು ನೋಡುತ್ತಾರೆ. ಶ್ರವಣಕುಮಾರ ಸಾಯುವ ಸ್ಥಿತಿಯಲ್ಲಿ ಇರುತ್ತಾನೆ. ದಶರಥ, ನನ್ನನ್ನು ಕ್ಷಮಿಸಿ ಬಿಡಪ್ಪ, ನಾನು ಜಿಂಕೆ ಎಂದು ತಿಳಿದು ಬಾಣ ಪ್ರಯೋಗಿಸಿದೆ ಎಂದು ಹೇಳುತ್ತಾರೆ. ಶ್ರವಣಕುಮಾರ, ಇಲ್ಲೇ ಪಕ್ಕದಲ್ಲಿ ನನ್ನ ತಂದೆ ತಾಯಿ ಇದ್ದಾರೆ, ಅವರಿಗೆ ಈ ನೀರನ್ನು ನೀಡಿ ಎಂದು ಹೇಳುತ್ತಾರೆ. ಹೇಳಿ ಸತ್ತು ಹೋಗುತ್ತಾರೆ. ದಶರಥ ಮಹಾರಾಜ ದುಃಖದಿಂದ ಶ್ರವಣಕುಮಾರನ ತಂದೆ ತಾಯಿ ಹತ್ತಿರ ಹೊರಡುತ್ತಾನೆ. ಗೆಜ್ಜೆ ಶಬ್ದ ಕೇಳಿ ಶ್ರವಣನ ತಾಯಿ, ಮಗನೇ ಬಂದೇನಪ್ಪ, ನೀರು ಕೊಡು ಎಂದು ಕೇಳುತ್ತಾರೆ. ನೀರು ಕುಡಿದ ನಂತರ ಏಕಪ್ಪ ಮಾತನಾಡುತ್ತಿಲ್ಲ ಎಂದು ಕೇಳುತ್ತಾರೆ. ನಾನು ದಶರಥ, ಜಿಂಕೆ ಎಂದು ತಿಳಿದು ನಿಮ್ಮ ಮಗನ ಮೇಲೆ ಬಾಣ ಬಿಟ್ಟೆ ಎಂದು ಹೇಳುತ್ತಾರೆ. ಆ ಮಾತನ್ನು ಕೇಳಿದ ಶ್ರವಣನ ತಾಯಿ ಪ್ರಾಣ ಬಿಡುತ್ತಾಳೆ. ಶ್ರವಣನ ತಂದೆ, ನನ್ನ ಮಗನ ಕೊಂದ ನೀನು ಮಕ್ಕಳಿಂದ ದೂರವಾಗಿ ಸಾಯಿ ಎಂದು ಶಾಪ ಕೊಟ್ಟು ಸತ್ತು ಹೋಗುತ್ತಾರೆ. ಇದರ ನೀತಿ ಏನೆಂದರೆ, ಮಕ್ಕಳು ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಮತ್ತು ವಿಚಾರ ಮಾಡದೆ ಯಾವ ಕಾರ್ಯವನ್ನು ಮಾಡಬಾರದು. ಧನ್ಯವಾದಗಳು.